ಹಿರಿಯ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಸಿಬ್ಬಂದಿಯೊಬ್ಬ ಆತ್ಮಹತ್ಯೆಗೆ ಶರಣಾದ ಎಂಬ ಕಾರಣಕ್ಕೆ ಸಂಬಂಧಿಕರು ಆಡಳಿತ ತರಬೇತಿ ಸಂಸ್ಥೆಯ ಮಹಾನಿರ್ದೇಶಕಿ ಚಪ್ಪಲಿ ಏಟು ನೀಡಿದ್ದಾರೆ. ಹಿರಿಯ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯ ಅಧಿಕಾರಿ ಸಂಸ್ಥೆಯಲ್ಲಿರುವ ನೀರಿನ ಸಂಪಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಸಂಸ್ಥೆಯ ಹಿರಿಯ ನಿರ್ದೇಶಕ ವೆಂಕಟೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಸಂಸ್ಥೆಯಲ್ಲಿ ಹಿರಿಯ ಅಧಿಕಾರಿಗಳು ನೀಡುತ್ತಿದ್ದ ಕಿರುಕುಳಕ್ಕೆ ಬೇಸತ್ತು ವೆಂಕಟೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಸಂಸ್ಥೆಯ ಇತರೆ ಸಿಬ್ಬಂದಿ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಸಂಸ್ಥೆಗೆ ಆಗಮಿಸಿದ ಸಂಬಂಧಿಕರು ನಿರ್ದೇಶಕಿ ರಶ್ಮಿ ಮಹೇಶ್ ಅವರ ಮೇಲೆ ಚಪ್ಪಲಿ ತೂರಿದ್ರು. ಪರಿಸ್ಥಿತಿಯ ಗಂಭೀರತೆ ಅರಿತ ಪೊಲೀಸರು ರಶ್ಮಿ ಅವರನ್ನ ಸ್ಥಳದಿಂದ ಕರೆದೊಯ್ದರು. ಇದು ಆತ್ಮಹತ್ಯೆಗೆ ಶರಣಾದ ವೆಂಕಟೇಶ್ ಅವರ ಸಂಬಂಧಿಕರು ಮಹಾನಿರ್ದೇಶಕಿ ಮೇಲೆ ತಮ್ಮ ಆಕ್ರೋಶವನ್ನ ತೋರ್ಪಡಿಸಿರುವ ರೀತಿ. ಮಹಾನಿರ್ದೇಶಕಿ ರಶ್ಮಿ ಅವರ ಮೇಲೆ ಚಪ್ಪಲಿಯನ್ನ ತೂರಿದ್ದಾರೆ, ಮನಸ್ಸಿಗೆ ಬಂದಂತೆ ಅವರನ್ನ ಬೈದಿದ್ದಾರೆ ಕೂಡ. ವೆಂಕಟೇಶ್ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ರು. ಇದಕ್ಕೆ ಮೇಲಾಧಿಕಾರಿಗಳು ನೀಡುತ್ತಿದ್ದ ಕಿರುಕುಳ ಕಾರಣ ಅಂತ ಹೇಳಿ ಕೇಳಿ ಬಂದಿತ್ತು ಮಾತು. ಇನ್ನು ಸಂಬಂಧಿಕರು ಕೂಡ ಇದನ್ನೇ ಪ್ರತಿಪಾದಿಸ್ತಾ ಇದ್ರು. ಇವತ್ತು ಹಿರಿಯ ಅಧಿಕಾರಿ ಮೇಲೆ ಚಪ್ಪಲಿಯನ್ನ ತೂರಿರೋ ಘಟನೆ ನಡೆದಿದೆ. ಮೈಸೂರಿನಲ್ಲಿ ಒಂದು ಘಟನೆ ನಡೆದಿರೋದು. ಹಿರಿಯ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾದ ಅನ್ನೋ ಕಾರಣಕ್ಕೆ ಸಂಬಂಧಿಕರು ಆಡಳಿತ ತರಬೇತಿ ಸಂಸ್ಥೆಯ ಮಹಾನಿರ್ದೇಶಕಿ ರಶ್ಮಿ ಅವರ ಮೇಲೆ ಚಪ್ಪಲಿ ಏಟನ್ನ ಕೊಟ್ಟಿರೋದು. ಹಿರಿಯ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಮೈಸೂರಿನಲ್ಲಿ ವೆಂಕಟೇಶ್ ಅನ್ನೋರು ಆತ್ಮಹತ್ಯೆಗೆ ಶರಣಾಗಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ವೆಂಕಟೇಶ್ ಅವರ ಸಂಬಂಧಿಕರು ರಶ್ಮಿ ಅವರ ಮೇಲೆ ಚಪ್ಪಲಿಯನ್ನ ತೂರಿರೋದು, ಚಪ್ಪಲಿಯಿಂದ ಅವರನ್ನ ಹೊಡೆದಿರೋ ಘಟನೆ ನಡೆದಿದೆ. Gel lan. Gel.
ಎಸ್, ಹಿರಿಯ ಅಧಿಕಾರಿಯೊಬ್ಬರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೆಂಕಟೇಶ್ ಮೃತರ ಸಂಬಂಧಿಕರು ತರಬೇತಿ ಸಂಸ್ಥೆಯ ಮಹಾನಿರ್ದೇಶಕಿ ರಶ್ಮಿ ಅವರ ಮೇಲೆ ಚಪ್ಪಲಿಯನ್ನ ತೂರಿರೋ ಘಟನೆ ಮೈಸೂರಿನಲ್ಲಿ ನಡೆದಿರೋದು. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ರವಿ, ಘಟನೆಯ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಹಿರಿಯ ಅಧಿಕಾರಿಗಳ ಕಿರುಕುಳಕ್ಕೆ ಇವತ್ತು ಹಿರಿಯ ಸಹಾಯಕ ನಿರ್ದೇಶಕರೊಬ್ರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ 6:30 ಸಂದರ್ಭದಲ್ಲಿ ಆಡಳಿತ ಮತ್ತು ತರಬೇತಿ ಸಂಸ್ಥೆಯಲ್ಲಿರುವಂತಹ ಸಂಪಿಗೆ ಬಿದ್ದು ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈತ ಮೂಲತಃ ಕುಣಿಗಲ್ನವರು. ಇವರು ಮೈಸೂರಿನ ವಿದ್ಯಾನಗರದಲ್ಲಿ ವಾಸವಾಗಿರ್ತಾರೆ. ಇವರಿಗೆ ಪತ್ನಿ ಮಂಜುಳಾ ಹಾಗೂ ಸುಷ್ಮಾ ಹಾಗೂ ಸುಹಾಸ್ ಎಂಬ ಪುಟ್ಟ ಸಂಸಾರ ಇರುತ್ತೆ. ಇವರು 4 ಜನ ಕೂಡ ಅನ್ಯಾಯತೆಯಿಂದ ಸಂಸಾರ ನಡೆಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ಅಂದ್ರೆ ಹಿರಿಯ ಅಧಿಕಾರಿ ಅಂತಹ ರಶ್ಮಿ ಮಹೇಶ್ ಅವರು ನಿನ್ನೆ ಇವರಿಗೆ ಗುತ್ತಿಗೆಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಆ ನೋಟಿಸ್ ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರ್ತಾರೆ, ನೀವು ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಅವ್ಯವಹಾರ ನಡೆಸಿದ್ರೆ ಈ ಕುರಿತು ನಮ್ಗೆ ಸ್ಪಷ್ಟವಾದ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಅವರು ಮಾಹಿತಿನ ನೀಡ್ತಾರೆ. ಇದಕ್ಕೆ ಪೂರಕವಾಗಿ ಅವರು ಆ ನೋಟಿಸ್ ಅನ್ನ ಪಡೆದಿರ್ತಾರೆ. ಇದರಿಂದ ಖಿನ್ನತೆಗೆ ಹೊರದಂತಹ ಅವರು ಇಡೀ ರಾತ್ರಿ ಯೋಚನೆಯನ್ನು ಮಾಡಿರ್ತಾರೆ. ಬೆಳ್ಳಂಬೆಳಿಗ್ಗೆ ಅವರು ಆಡಳಿತ ತರಬೇತಿ ಸಂಸ್ಥೆಗೆ ಬಂದಂತಹ ಅವರು ಸಂಸ್ಥೆಯ ಹಿಂಭಾಗದಲ್ಲಿರುವಂತಹ ಸರಿಸುಮಾರು 10 ರಿಂದ 12 ಅಡಿ ಆಳ ಇರುವಂತಹ ಈ ಸಂಪು ಬಳಿ ಹೋಗ್ತಾರೆ. ಸಂಪು ಬಳಿ ಹೋಗಿ ಅಲ್ಲಿ ಅವರು ಸಂಪಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸರಿಸುಮಾರು 9 ಗಂಟೆ ಸಂದರ್ಭಕ್ಕೆ ಬಂದಂತಹ ಮಹಿಳಾ ಸಿಬ್ಬಂದಿಗಳು ಅಲ್ಲಿ ಸಂಪಿನಲ್ಲಿ ಅಂದ್ರೆ ಸಂಪು ತೆರೆದಿರೋದು ಹಾಗೂ ಸಂಪಿನಲ್ಲಿ ಚಪ್ಪಲಿ ತೆಗೆದಿರೋದನ್ನ ಗಮನಿಸ್ತಾರೆ. ಈ ಸಂಬಂಧ ಅವರು ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಈ ಬಳಿಕ ನಜರ್ಬಾದ್ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡನ್ನು ಖಚಿತಪಡಿಸಿ ಆ ಒಂದು ಶವವನ್ನು ಹೊರತೆಗಿತಾರೆ. ಹೊರತಾಗಿದ ತಕ್ಷಣ ಅವರ ಸಂಬಂಧಿಕರು ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲೇ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿರ್ತಾರೆ. ಆ ಸಿಬ್ಬಂದಿ ಕೂಡ ಹಿರಿಯ ಅಧಿಕಾರಿಗಳ ಕಿರುಕುಳಕ್ಕೆ ಅವರು ಸತ್ತಿದ್ದು ಅಂತ ಹೇಳಿ ಒಂದು ಆರೋಪನ ಮಾಡ್ತಾರೆ. ಬಳಿಕ ಈ ಒಂದು ಅಂದ್ರೆ ವೆಂಕಟೇಶ್ ಅವರ ಮೃತದೇಹವನ್ನ ಮೈಸೂರಿನ KR ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಅಲ್ಲಿ KR ಆಸ್ಪತ್ರೆಯಲ್ಲಿ ಅವರಿಗೆ ಮರಣೋತ್ತರ ಪರೀಕ್ಷೆ ನಡೆಸ್ತಾರೆ. ಇದಾದ ಬಳಿಕ ಆ ಒಂದು ಶವವನ್ನ ಅಂತಿಮ ದರ್ಶನಕ್ಕೆ ಮತ್ತೆ ಆಡಳಿತ ಮತ್ತು ತರಬೇತಿ ಸಂಸ್ಥೆಗೆ ಕರೆದೊಯ್ಯುತ್ತೆ. ಇಲ್ಲಿ ತೆಗೆದುಕೊಂಡು ಹೋದಾಗ ರಶ್ಮಿ ಮಹೇಶ್ ಅವರನ್ನ ಮತ್ತೆ ಅಲ್ಲಿಗೆ ಕರೆಸಲಾಗುತ್ತೆ ಅಂತಾರೆ. ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಆ ಶವ ಅಂತಿಮ ನಮನ ಸಲ್ಲಿಸಲಿ ಅಂತ ಹೇಳಿ ಅವರು ಕರೀತಾರೆ. ಈ ಸಂದರ್ಭದಲ್ಲಿ ಅವರು ಬರುವಂತಹ ವೇಳೆಯಲ್ಲಿ ಅಂದ್ರೆ ವೆಂಕಟೇಶ್ ಅವರ ಸಂಬಂಧಿಕರು ಅವರ ಮೇಲೆ ಹಲ್ಲೆ ಮಾಡ್ತಾರೆ, ಚಪ್ಪಲಿಂದ ಹೊಡಿತಾರೆ. ಅದಲ್ಲದಂತೆ ಅವ್ರಿಗೆ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸ್ತಾರೆ. ರವಿ, ತಾವು ಹೇಳ್ತಾ ಇದ್ರಿ ವೆಂಕಟೇಶ್ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು, ರಶ್ಮಿ ಅವರು ನೋಟಿಸ್ ಅನ್ನ ಕೊಟ್ಟಿದ್ರು ಅಂತ ಹೇಳಿ. ಇದರ ಡೀಟೇಲ್ಸ್ ಲಭ್ಯವಾಗಿದೆಯಾ? ಏನಿದು ಪ್ರಕರಣ, ಯಾಕೆ ನೋಟಿಸ್ ಅನ್ನ ನೀಡಲಾಗಿತ್ತು ಅಂತ ಹೇಳಿ? ಸ್ಮಿತಾ, ಪ್ರಮುಖವಾಗಿ ಈ ಆಡಳಿತ ಸಂಸ್ಥೆಯಲ್ಲಿ ಗುತ್ತಿಗೆಗೆ ಸಂಬಂಧಪಟ್ಟಂತೆ ಹಲವು ವಿಭಾಗಗಳಿರ್ತವೆ. ಈ ಗುತ್ತಿಗೆ ಸಂಬಂಧಪಟ್ಟಂತಹ ಮೇಲುಸ್ತುವಾರಿಯನ್ನ ಇವರೇ ನೋಡ್ಕೊಂಡಿರ್ತಾರೆ. ಈ ಗುತ್ತಿಗೆ ವ್ಯವಹಾರದಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ರಶ್ಮಿ ಮಹೇಶ್ ಅವರು ಒಂದು ಆರೋಪನ ಮಾಡಿರ್ತಾರೆ. ಇದಕ್ಕೆ ಒಂದು ಸ್ಪಷ್ಟವಾದ ಕಾರಣ ಕೇಳಿ ಅವರು ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ನೋಟಿಸ್ಗೆ ಬೆಚ್ಚಿದಂತಹ ಈ ವೆಂಕಟೇಶ್ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸ್ಮಿತಾ, ರವಿ, ಇನ್ನು ರಶ್ಮಿ ಅವರು ಕಿರುಕುಳವನ್ನ ನೀಡ್ತಾ ಇದ್ರು ಅವರ ಕೆಳಗಿನ ಅಧಿಕಾರಿಗಳಿಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು, ಇದು ಎಷ್ಟರ ಮಟ್ಟಿಗೆ ನಿಜ? ಬೇರೆ ಸಿಬ್ಬಂದಿಗಳು ಏನ್ ಹೇಳ್ತಾರೆ ಈ ಬಗ್ಗೆ? ಸ್ಮಿತಾ, ಏನಂತಂದ್ರೆ ರಶ್ಮಿ ಮಹೇಶ್ ಅವರಿಗೂ ದಕ್ಷ ಅಧಿಕಾರಿಗಳು ಅವರು ಹಲವು ಅಂದ್ರೆ ಈ ಇಲಾಖೆಗಳಲ್ಲಿ ತಮ್ಮದೇ ಆದ ಕರ್ತವ್ಯನಿಷ್ಠೆಯಿಂದ ಹೆಸರು ಮಾಡಿದಂತರು. ಈ ಹಿಂದೆ ಅಂದ್ರೆ ರಶ್ಮಿ ಮಹೇಶ್ ಅವರು ಬರಕ್ ಮುಂಚೆ ಇಲ್ಲಿ ಅಂದ್ರೆ ಆಡಳಿತದ ನಡುವೆ ಮುಸುಕಿನ ಗುದ್ದಾಟ ನಡೆದಿತ್ತು. ಅಮಿತಾ ಪ್ರಸಾದ್ ಅವರು ಈ ಒಂದು ಸಂಸ್ಥೆಯನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಟಾಪಟಿ ನಡೆದಿತ್ತು. ಈ ಒಂದು ಹಿನ್ನೆಲೆ ಅಂದ್ರೆ ಅಮಿತಾ ಪ್ರಸಾದ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಂತಹ ಕಾರ್ಮಿಕರು ಒಂದೆಡೆ ಆದ್ರೆ ರಶ್ಮಿ ಮಹೇಶ್ ಅವರಿಗೆ ಇದ್ದಂತಹ ಕಾರ್ಮಿಕರು ಮತ್ತೊಂದೆಡೆ ಇದ್ರು. ಇವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟವೇ ಈ ಜಗಳಕ್ಕೆ ಕಾರಣ ಆಗಿತ್ತು ಅಂತ ಈ ಆಡಳಿತ ಸಿಬ್ಬಂದಿ ಹೇಳ್ತಾರೆ. ಇಲ್ಲಿ ಪ್ರಮುಖವಾಗಿ ಅಂದ್ರೆ ಅಮಿತಾ ಪ್ರಸಾದ್ ಅವರನ್ನ ಬೆಂಬಲಿಸಿದಂತಹ ವ್ಯಕ್ತಿಗಳಿಗೆ ರಶ್ಮಿ ಮಹೇಶ್ ಅವರು ಕಿರುಕುಳ ನೀಡ್ತಿದ್ರು ಅಂತಾನೆ ಹೇಳಿ ಸಿಬ್ಬಂದಿ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಅವರ ಪರವಾಗಿ ನಿಂತಿದ್ದಂತಹ ವ್ಯಕ್ತಿಗಳಿಗೆ ಕಿರುಕುಳ ನೀಡ್ತಿದ್ರು ಅಂತ ಹೇಳಿ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾರೆ. ಈ ಒಂದು ಸಿಬ್ಬಂದಿಗಳ ಒಂದು ಮಾತಿನ ಪ್ರಕಾರ ಹೋದಾಗ ರಶ್ಮಿ ಮಹೇಶ್ ಅವರು ಕಿರುಕುಳ ನೀಡ್ತಿದ್ರು ಅಂತಾನೆ ಮಾಹಿತಿ ಇದೆ. ಈಗ ಒಂದು ಅಂದ್ರೆ ಕಿರುಕುಳಕ್ಕೆ ಪೂರಕವಾಗಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿ